ಎಸ್ ವೀಕ್ಷಕರೇ, ನಾವು ಆವಾಗಲೇ ಮಾತನಾಡ್ತಾ ಇದ್ದೀವಿ ಮಂಜುನಾಥ್ ಅವ್ರ ಜೊತೆಗೆ. ಅವರು ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಿದ್ರು, ಅದೇ ಜೊತೆಯಾಗಿ ಅವರು ಒಂದು ಈ ಲೇಔಟ್ಗಳ ನಿರ್ಮಿಸೋದ್ರಲ್ಲೂ ಕೂಡ, ಅದರಲ್ಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲೂ ಕೂಡ ಒಂದು ಉತ್ತಮವಾದಂತಹ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಒಂದು ಅನುಭವ ಅಂತ ಹೇಳ್ಬೋದು. ನಾವು ಇದೀಗ ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯದಲ್ಲಿರ್ತಕ್ಕಂತಹ ಅವರ ಒಂದು ಲೇಔಟಲ್ಲಿ ಇದ್ದೀವಿ. ಶ್ರೀ ಸಾಯಿ ಸಿದ್ಧಲಿಂಗೇಶ್ವರ ಅಂತಕ್ಕಂತಹ ಒಂದು ಲೇಔಟ್ನಲ್ಲಿದ್ದೀವಿ. ಈ ಒಂದು ಜಾಗದ ಬಗ್ಗೆ, ಈ ಲೇಔಟಲ್ಲಿ ಎಷ್ಟು ಲೇಔಟ್ಗಳಾಗಿದೆ, ಆಮೇಲೆ ಇಲ್ಲಿರ್ತಕ್ಕಂತಹ ಸೈಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಎಸ್ ಮಂಜುನಾಥ್ ಅವರೇ, ತಾವು ಇಲ್ಲಿ ಸಾಯಿ ಸಿದ್ಧಲಿಂಗೇಶ್ವರ ಒಂದು ಲೇಔಟನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಎಷ್ಟು ಒಂದು ಸೈಟ್ಗಳು ರೆಡಿಯಾಗಿದ್ದಾವೆ, ಆಮೇಲೆ ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಒಟ್ಟು ಸೈಟು 82 ಆಗ್ಯಾವ ರೀ. ಓಕೆ, 82 ನಾವು ಅದರೊಳಗೆ ಈಗ ಆಲ್ಮೋಸ್ಟ್ ಒಂದು 75 ಸೈಟ್ ಮಾರಿ. 72 ಸೈಟು. ಇನ್ನೊಂದು 10 ಸೈಟ್ ಉಳ್ದಾವು. ಅವು ಮಾಡ್ತೇವೆ ನಾವು. ಸುಮಾರು 25 ವರ್ಷದಿಂದ ಇದೇ ನಾವು ದಂಧೆ ಮಾಡ್ಕೊಂಡು ಬರೋದ್ರಿಂದ, ನೀಟಾಗಿ ಮಾಡೋದ್ರಿಂದ ಸಾಕಷ್ಟು ಡೆವಲಪರ್ಗಳು ಹೇಳ್ತಿರ್ತಾರೆ ನಂಗೆ ಕಸ್ಟಮರ್ ಇಲ್ಲ, ಆಮೇಲೆ ಸಮಸ್ಯೆ ಆಗೈತಿ, ರಿಯಲ್ ಎಸ್ಟೇಟ್ ಡೌನ್ ಆಗೈತಿ ಅಂತ ಹೇಳ್ತಾರೆ. ಆದರೆ ಯಾರು ಕಸ್ಟಮರಿಗೆ ನೀಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಕೊಟ್ಟು ಅವ್ರಿಗೆ CC ಯಾರು ಮಾಡಿಕೊಡ್ತಾರೆ ಅಂಥವ್ರಿಗೆ ಎಲ್ಲರೂ ಕಸ್ಟಮರ್ ಬಂದೇ ಬರ್ತಾರೆ. ಯಾರು ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗ್ತಾರಲ್ಲ ಅಂಥವ್ರಿಗೆ ಕಸ್ಟಮರ್ ಸಿಗೋಲ್ಲ. ನಾವು ಸತತವಾಗಿ 25 ವರ್ಷದಿಂದ ನಾವು ಲೇಔಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪ ದೋಷಗಳಾಕವು. ನಾವು ಸ್ಟಾರ್ಟಿಂಗ್ ಮಾಡ್ತಿದ್ವಿ ಹಂಗೆ. ಕೆಲವೊಂದಿಷ್ಟು ಲ್ಯಾಂಡ್ ತೊಗೊಂಡ್ಗಳನ್ನ ಬುಕ್ಕಿಂಗ್ ಚಾಲೂ ಮಾಡ್ತಿದ್ವಿ. ಕೆಲವೊಂದಿಷ್ಟು ಲ್ಯಾಂಡ್ಗಳನ್ನ ಎಣ್ಣೆ ಆದಮೇಲೆ ಬುಕ್ಕಿಂಗ್ ಚಾಲೂ ಮಾಡ್ತಿದ್ವಿ. ಆಮೇಲೆ ಲೇಔಟ್ ಆದಮೇಲೆ ಬುಕ್ಕಿಂಗ್ ಚಾಲೂ ಮಾಡ್ತೀವಿ, ಎಣ್ಣೆ KGP ಆದಮೇಲೆ. ಆಮೇಲೆ ಈ ಸ್ವತ್ತು ಆದಮೇಲೆ ಬುಕ್ಕಿಂಗ್ ಚಾಲೂ ಮಾಡತ್ತಿದ್ವಿ. ಈಗ ನಾವು ಟೋಟಲಾಗಿ ಬುಕ್ಕಿಂಗ್ ಬಂದ್ ಮಾಡಿಬಿಟ್ಟೆ. ಯಾರಿಗೆ ಪ್ಲಾಟ್ ಬೇಕು ಅವ್ರಿಗೆಲ್ಲ ಟೋಟಲ್ ಕಂಪ್ಲೀಟ್ ಡೆವಲಪ್ ಮಾಡಿ, ಎಣ್ಣೆ KGP ಈ ಸ್ವತ್ತು CC ಕಂಪ್ಲೀಟ್ CC ಆದಮೇಲೆ ಕಸ್ಟಮರ್ ತಗೋಂಥ ಕೆಲಸ ಮಾಡಂತೀವಿ. ಯಾಕಂದ್ರೆ ಇದು 25 ವರ್ಷದ ಸತತ ಪ್ರಯತ್ನದಿಂದ ನಾವು ಈ ಹಂತದಲ್ಲಿ ಬಂದು ಮುಟ್ಟಿದ್ದೀವಿ. ಎಲ್ಲ ಕಸ್ಟಮರ್ ನಮ್ಮೇಲೆ ಅಗ್ದಿ ವಿಶ್ವಾಸ ಪ್ರೀತಿ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ನಾವು ಯಾವುದೇ ಲೇಔಟನ್ನು ರೆಡಿ ಮಾಡಿದರೆ ಸಾಯಿರಾಮ್ ಡೆವಲಪರ್ಸ್ ಅಂದರೆ ಕಣ್ಣು ಮುಚ್ಚಿ ಯಾವುದೇ ಪೇಪರ್ಸ್ ನೋಡೋಂಗಿಲ್ಲ, ಯಾವುದೇ ಕಾಗದ ಪತ್ರ ನೋಡೋಂಗಿಲ್ಲ, ಅಷ್ಟೊಂದು ವಿಶ್ವಾಸದಿಂದ ನಮ್ಮ ಮೇಲೆ ಸಾಯಿರಾಮ್ ಡೆವಲಪರ್ಸ್ ಬಿಲ್ಡರ್ಸ್ ಅಂತೇಳಿ ಎಲ್ಲರಿಗೂ ವಿಶ್ವಾಸ ಐತಿ. ನಮ್ಮ ಕಂಪ್ನಿ ನಾವು ಚಾಲೂ ಮಾಡಿದ್ದು 2011 ಇಸ್ವಿಯೊಳಗೆ. 2011 ಅದಕ್ಕಿಂತ ಮೊದಲೇ ಕಂಪ್ನಿ ಇರಲಿಲ್ಲ. ಹಂಗೆ ಸಣ್ಣ ಪುಟ್ಟ ಲೇಔಟ್ ಮಾಡ್ತಿದ್ವಿ. ಆದರೆ ರಿಯಲ್ ಎಸ್ಟೇಟ್ ಒಳಗೆ ನಾವು ಸುಮಾರು 25 ವರ್ಷದಿಂದ ಸಣ್ಣ ಪುಟ್ಟ ಮಾಡ್ಕೊಂಡು ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ವಿ. ಇದು ಉದ್ದೇಶ ಲಾಭ ಮಾಡ್ಕೋದ್ರು ಇಷ್ಟ ಇಲ್ಲ, ಜನರಿಗೆ ಎಲ್ಲರಿಗೂ ಅತ್ಯುತ್ತಮವಾದಂಥ ನಿವೇಶನಗಳು ಸಿಗಬೇಕು, ಎಲ್ಲ ಸೌಲಭ್ಯಗಳು ಸಿಗಬೇಕು, ಯಾವುದೇ ಕಾಗದ ಪತ್ರಗಳು ತೊಂದರೆ ಆಗ್ಲಾರ್ದಂಗೆ ಎಲ್ಲ ನೀಟಾಗಿ ಮುಗಿಸ್ಕೊಡ್ತೀರಾ. ಎಲ್ಲರೂ ಗ್ರಾಹಕರು ಅದನ್ನು ಪಡೆದುಕೊಳ್ಬೇಕು. ಮತ್ತು ಡೆವಲಪರ್ ಅಂದರೆ ಅತ್ಯಂತ ವಿಶ್ವಾಸ ಇಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಅತ್ಯಂತ ಸುಂದರವಾದ ನಿವೇಶನಗಳನ್ನು ಮಾಡ್ತಾ ಇದ್ದೀವಿ. ಮುಂದಾದರೂ ಅತ್ಯಂತ ಸುಂದರವಾದ ನಿವೇಶನಗಳನ್ನು ಮಾಡ್ತೀವಿ. ಎಲ್ಲರಿಗೂ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಇಲ್ಲಿ ನಾವು ಬರೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಸ್ನೇಹಿತರು ಹೇಳ್ತಾ ಇದ್ರು, ಸಾಯಿರಾಮ್ ಡೆವಲಪರ್ಸ್ನ ಸಂಸ್ಥಾಪಕರಾದಂತಹ ಮಂಜುನಾಥ್ ಅವರು, ಅವರಿಗೆ ಕಸ್ಟಮರ್ಸ್ನ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಅವರೇ ಕಸ್ಟಮರ್ಸೇ ಅವ್ರ ಹತ್ರ ಹುಡ್ಕೊಂಡು ಬರ್ತಾರೆ, ಅವರಿಗೆ ಕಸ್ಟಮರ್ಸ್ನ ಅನಿವಾರ್ಯತೆಯೇ ಇಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಅಷ್ಟೊಂದು ವಿಶ್ವಾಸ ನಂಬಿಕಾರವನ್ನು ಹೇಗೆ ಗಳಿಸಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು? ನಾವು ಸುಮಾರು 25 ವರ್ಷದಿಂದ ಹೇಳಿದ್ನಿಲ್ಲ, ನಾವು ಸ್ಟಾರ್ಟಿಂಗ್ ಒಳಗೆ ಕೆಲವೊಂದಿಷ್ಟು ಲೋಪದೋಷಗಳು ಮಾಡಿದ್ದೀವಿ. ಯಾಕಂದ್ರೆ ಹೊಸ ಬಿಲ್ಡ್ ಎಂಟ್ರಿ ಆದಗಳೇ ನಮ್ಗೆ ಅದರೊಳಗೆ ಒಂದಿಷ್ಟು ಡೆವಲಪ್ಮೆಂಟ್ ಅರ್ಧಂಬರ್ಧ ಆಗಿದಾವೆ. ಕೆಲವೊಂದಿಷ್ಟು ಎಣ್ಣೆ ಆಗಲಿಲ್ಲ, CC ಆಗಲಿಲ್ಲ, ಕೆಲವೊಂದಿಷ್ಟು ಹಂಗೆ ನಾವು ಮಾಡಿದ್ದೇವೆ. ನಮ್ಮ ಕಡೆನೂ ಸಾಕಷ್ಟು ತಪ್ಪುಗಳನ್ನಾಗಿದ್ದಾವೆ. ಆದರೆ ಯಾವ ತಪ್ಪುಗಳನ್ನು ಏನು ತಪ್ಪುಗಳದಾವ ಎಲ್ಲನೂ ಸುಧಾರಿಸ್ಕೊಂಡು ನಾವು ಮುಂದೆ ಅದನ್ನ ಒಂದು ಹಂತಕ್ಕೆ ತೊಗೊಂಬಂದೀವಿ. ಕಸ್ಟಮರ್ಗೆ ನಾವು ಏನಾರ ಸೀದಾ ಕೊಟ್ಟರೆ, ನೀಟಾಗಿ ಕೊಟ್ಟರೆ, CC ಮಾಡಿಕೊಟ್ರೆ ನಮ್ಮ ಗ್ರಾಹಕರಿಗೂ ತಾವಾಗಿ ಹುಡ್ಕೊಂಡ್ಬರ್ತಾರೆ. ಅರ್ಧಂಬರ್ಧ ಕೊಟ್ಟರೆ ಅಲ್ಲೇ ಕಟ್ಟಾಗ್ಬಿಡ್ತೈತಿ. ನಮ್ಮ ಸತತ 25 ವರ್ಷದ ಪರಿಶ್ರಮ ನಮಗೆ ಗ್ರಾಹಕರು ಆಶೀರ್ವಾದ ಮಾಡಿದ್ದಾರೆ. ಸಾಯಿರಾಮ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂದ್ರೆ ನೀಟಾಗಿರ್ತಾವೆ, ಪೇಪರ್ಸ್ ನೀಟ್ ಇರ್ತೈತಿ, ಡೆವಲಪ್ಮೆಂಟ್ ನೀಟ್ ಇರ್ತೈತಿ. ಅವ್ರು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡ್ಕೊಂಗಿಲ್ಲ, ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಮಾಡ್ಕೊಂಗಿಲ್ಲ, ಕ್ವಾಲಿಟಿನೂ ಅತ್ಯುತ್ತಮ ಮಾಡ್ತಾರೆ ಅನ್ನುವಂಥ ಭರವಸೆ ಕಸ್ಟಮರ್ಗೆ ಇರೋದ್ರಿಂದ. ಮತ್ತು 25 ವರ್ಷದ ನಮ್ಮ ಒಂದು ಟೈಪ್ ಪಾರ್ಟ್ನರ್ ಇದ್ದಂಗೆ ಎಲ್ಲರೂ ಗ್ರಾಹಕರು ಒಬ್ಬರಿಂದ ಒಬ್ಬರಿಗೆ ಹಂಗೆ ಹರಡ್ಕೊಂತ ಹೋಗಿ ನಮ್ಗೆ ವ್ಯಾಪಕವಾದ ಗ್ರಾಹಕರ ಸಂಖ್ಯೆ ನಮ್ಮ ಕಡೆ ಐತಿ. ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಎಲ್ಲ ಗ್ರಾಹಕರಿಗೂ ಧನ್ಯವಾದ ಹೇಳ್ತೀನಿ. ಅವರಿಂದ ನಾವು ಇವತ್ತು ಈ ರೀತಿ ಬೆಳಿಲಿಕ್ಕೆ ಸಾಧ್ಯ ಐತಿ. ಅಕಸ್ಮಾತ್ ಗ್ರಾಹಕರಿಲ್ಲ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಆಶೀರ್ವಾದದಿಂದ ನಾವು ಬೆಳೆದೀವಿ. ನಾವು ಗ್ರಾಹಕರಿಗೆ ಮೋಸ ಆಗದ ಹಾಗೆ ಎಲ್ಲ ನೀಟಾಗಿ ಡೆವಲಪ್ಮೆಂಟ್ ಮಾಡಿ ಅವರಿಗೆಲ್ಲ CC ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಅತ್ಯುತ್ತಮವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಿರೀಕ್ಷೆ ನಮಗಿದೆ.
ಸರ್, ಇವಾಗ ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಜನರಿಗೆ ಒಂದೇನೋ ಸೈಟ್ ತಗೋಬೇಕಂತಹ ಒಂದು ದೊಡ್ಡ ಅದೊಂದು ಸೈಟ್ ತಗೋಬೇಕನ್ನೋ ಒಂದು ದೊಡ್ಡ ಕನಸು. ಅಂತಹ ಒಂದು ಮಧ್ಯವರ್ಗದ ಜನ ತಮ್ಮ ಹತ್ರ ಬಂದಾಗ ಕೈಗೆಟುಕೋ ದರದಲ್ಲೇ ಅವರಿಗೆ ಒಂದು ರೇಟ್ ಆಫ್ ಅಮೌಂಟನ್ನು ಅವರಿಗೆ ನಿಗದಿ ಮಾಡಿಬಿಟ್ಟು ಅವರಿಗೆ ಕೈ ಇಟುಕೋ ದರದಲ್ಲಿ ಕೊಡ್ತಾರೆ ಅಂತಕ್ಕಂತ ಹೇಳ್ತಾರೆ. ಅದನ್ನು ಸಾಯಿರಾಮ್ ಡೆವಲಪರ್ಸ್ ಕಡೆಯಿಂದ ಎಷ್ಟು ನಿರೀಕ್ಷೆ ಮಾಡ್ಬೋದು ಅಂತ? ನಾವು ಮಾಡಿದ್ದೇವೆ. ನಾವೆಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಈಗ ಸುಮಾರು ಈಗ ನಾವು ಈ ಲೆವೆಟ್ನಲ್ಲಿ ನಿಂತಿದ್ವಿ, ಸುಮಾರು ಒಂದು 3,000-3,500 ರೇಟ್ ಮಾಡ್ತಾಯಿದ್ದೀವಿ. ಆದರೆ ಎತ್ತಿನಗುಡದಲ್ಲಿ ಲೇಔಟ್ ಅದಾವಲ್ಲಿ ಅಲ್ಲಿ ಸುಮಾರು 1,200-1,300 ಅಲ್ಲಿ ರೇಟ್ ಮಾಡ್ತಾಯಿದ್ದೀವಿ. ಆಮೇಲೆ ಹೆಬ್ಬಳ್ಳಿ ಅಂತ ಊರಿದೆ, ಹೆಬ್ಬಳ್ಳಿ. ಆ ಊರಿನಲ್ಲಿ ನಾವು ಕೇವಲ 2 ಲಕ್ಷ ರೂಪಾಯಿಗೆ ಎನ್ನೇ KGP ಅಂತ ಸೈಟ್ ಕೊಟ್ಟಿವಿ. ಕೇವಲ 2 ಲಕ್ಷ ಒಂದು 30 ಪಟ್ಟಿ ಸೈಟಿಗೆ 2 ಲಕ್ಷ ರೂಪಾಯಿಗೆ ನಾವು ಕಸ್ಟಮರ್ ಕೊಡುವಂಥ, ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆಮೇಲೆ ಬೆಳಗಾವದಲ್ಲಿ ಅದು ನಾವು 4ನೇ ಲೇಔಟು, ಸುಮಾರು ದೊಡ್ಡ ಲೇಔಟ್ ಇದೆ. ಆ ಲೇಔಟ್ನಲ್ಲಿ ನಾವು ಕೇವಲ 4 ಲಕ್ಷ ರೂಪಾಯಿಗೆ ಎನ್ನೇ KGP ಆಗಿದ್ದಂಥ ಲೇಔಟ್ ಕೊಟ್ಟಿದ್ದೇವೆ. ಕೇವಲ 4 ಲಕ್ಷ ರೂಪಾಯಿ, ಕೇವಲ 4 ಲಕ್ಷ. ಅಂಥ ಕೆಲಸಗಳನ್ನು ಮಾಡಿದ್ವಿ. ಯಾರ್ಯಾರಿಗೆ, ಯಾವ ಗ್ರಾಹಕರಿಗೆ, ಎಂತೆಂಥ ಗ್ರಾಹಕರಿಗೆ, ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರ ಅಭಿರುಚಿ ತಕ್ಕಂತೆ ಅವ್ರವ್ರಿಗೆ ನಾವು ಯಾವುದೇ ಲಾಭ ಜಾಸ್ತಿ ಇಟ್ಕೊಳ್ದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಅಷ್ಟು ಇಟ್ಕೊಂಡು ಗ್ರಾಹಕರಿಗೆ ಅನುಕೂಲ ಆಗಬೇಕು. ಒಟ್ಟಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಓಣಿ, ಆಮೇಲೆ ಜಿಲ್ಲಾ, ತಾಲೂಕುಗಳು, ಆಮೇಲೆ ನಮ್ಮ ರಾಜ್ಯವು, ಇಡೀ ದೇಶ ಸುಂದರ ಆಗಬೇಕು ಅನ್ನುವಂಥ ಕನಸೊಂದು ಇಟ್ಕೊಂಡು, ಒಟ್ಟಾರೆ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಕನಸನ್ನು ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಯನ್ನು ಇಟ್ಕೊಂಡು ನಾವು ಒಟ್ಟಾಗಿ ನಾವು ಖಾಲಿ ಕುಂದ್ರ ಬದಲಿ ಸೇವೆ ಮಾಡೋಣ ಅನ್ನುವಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಯಾವುದೇ ಹೆಚ್ಚು ಪ್ರತಿಫಲ ಲಾಭಾಂಶ ಇಟ್ಕೊಳ್ದೆ ನಾವು ಕೆಲಸ ಮಾಡ್ತೇವೆ. ಇದಕ್ಕಾಗಿ ನಮ್ಗೆ ಹೆಚ್ಚಾಗಿ ಗ್ರಾಹಕರು ಸಿಗ್ತಾರೆ. ಗ್ರಾಹಕರಿಗೆ ಅನುಕೂಲ ಆಗುವಂಥ ಸ್ಥಳಗಳನ್ನು ನಾವು ಸಾಕಷ್ಟು ಮಾಡಿದ್ದೇವೆ. ಸರಿ, ಇನ್ನೊಂದು ಯಾವುದೇ ಕೆಲಸ ಅಂತ ಬಂದಾಗ ಅಲ್ಲಿ ಒಂದು ಪೈಪೋಟಿ ಅಂತ ಒಂದು ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ರಿಯಲ್ ಎಸ್ಟೇಟ್ ಒಂದು ಈ ಉದ್ಯಮ ಅಂತ ಬಂದಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಸೊ ಸದ್ಯದ ಮಟ್ಟಿಗೆ ಅಂದರೆ ಒಂದು 25 ವರ್ಷಗಳ ಒಂದು ನಿರಂತರವಾದಂಥ ಅನುಭವ ಶ್ರೀ ಸಾಯಿರಾಮ್ ಡೆವಲಪರ್ಸ್ ಹೊಂದಿದ್ರೂ ಕೂಡ ಎಲ್ಲ ಒಂದು ಕಡೆ ಪೈಪೋಟಿಗೆ, ನಿಮಗೆ ಒಂದು ಪೈಪೋಟಿ ಇದೆ ಅಂತಕ್ಕಂಥ ಎಲ್ಲಾದ್ರೂ ಒಂದು ಅನಿಸಿದೆಯಾ ಆ ಥರದ್ದು? ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಪೈಪೋಟಿ ಅನ್ನೋದು ಇದ್ದೇ ಇರ್ತೈತೆ. ಹೌದು, ಆ ಪ್ರಶ್ನೆನೇ ಇಲ್ಲ. ಆ ಪೈಪೋಟಿ ಅನ್ನುವಂಥ ಇದ್ದಾಗ ಯಾರು ಬಂದ್ರೆ ಒಂದು ಲ್ಯಾಂಡ್ ಇರ್ತೈತಿ, ಅದಕ್ಕೆ 1 ಕೋಟಿ ರೂಪಾಯಿ ಇರ್ತೈತಿ. ನಾವು 1 ಕೋಟಿ ರೂಪಾಯಿ ಕೊಟ್ಟು ತೊಗೊಳಕ್ಕೆ ಕುಂತ್ರೆ ಇನ್ನೊಬ್ಬ ಬಂದು ಅದನ್ನು 1 ಕೋಟಿ 20 ಲಕ್ಷ ಅಂತೇಳಿ ತೊಗೊಂಡ್ಬಿಡ್ತಾನೆ. ಇದು ಪೈಪೋಟಿ ಇರೋದು ಸಹಜ, ಸ್ವಾಭಾವಿಕ. ಮತ್ತು ಒಬ್ಬ ಮನುಷ್ಯ ಒಂದು ಕಾಲು ಜಗ್ಗುವಂಥ ಸ್ವಭಾವ ಇದ್ದೇ ಇರ್ತೈತಿ. ಆದರೆ ನಾವು ತನಗೆ ಯಾವುದೇ ಆದಂಥ ಪೈಪೋಟಿ ಮಾಡ್ದಾರಂತ, ಕಾಂಪಿಟೇಷನ್ ಮಾಡ್ಲಾರಂತ ಗ್ರಾಹಕರಿಗೆ ಅನುಕೂಲ ಆಗಬೇಕು, ಆಮೇಲೆ ನಮ್ಮ ಕಂಪ್ನಿಗೂ ಅನುಕೂಲ ಆಗಬೇಕು. ಯಾಕಂದರೆ ಯಾರ್ದೇ ಕಾಂಪಿಟೇಷನ್ ಮಾಡೋಕೆ ಹೋಗಿ ನಾ ಹೆಚ್ಚಿನ ರೇಟಿಗೆ ತೊಗೊಂಡು ಅಲ್ಲೇನಾದ್ರು ಲುಕ್ಷಾನ ಆದರೆ ನಮ್ಮ ಕಂಪ್ನಿ ಮುಚ್ಚಿಬಿಡ್ತೈತಿ. ಅದನ್ನ ಮಾಡ್ಲಾರ್ದೆ ಇನ್ನೊಬ್ಬನ ಬಗ್ಗೆ ಅವ್ನು ಚಲೋ ಮಾಡ್ತಾನೋ ಕೆಟ್ಟ ಮಾಡ್ತಾನೋ ಅವನ ಬಗ್ಗೆ ನಾವು ಕಾಂಪಿಟೇಷನ್ ಮಾಡೋ ಬದಲಿ ನಮಗೆ ಯೋಗ್ಯ ದರದಲ್ಲಿ ಸಿಗಬೇಕು. ಆ ಸಿಕ್ಕಂಥ ದರದಲ್ಲಿ ಸಿಕ್ಕಂಥ ಕಸ್ಟಮರ್ಗೆ ಅನುಕೂಲ ಆಗಬೇಕು, ಗ್ರಾಹಕರಿಗೆ ಅನುಕೂಲ ಆಗಬೇಕು. ಅಂಥ ಸ್ಥಳಗಳನ್ನ ಹಿಡ್ಕೊಂಡು ನಾವು ಮಾಡ್ಕೊಂಡು ಬಂದಿವಿ. ಹೀಗಾಗಿ ನಮ್ಗೆ 25 ವರ್ಷದಿಂದ ನಮ್ಗೆ ಸಕ್ಸಸ್ ಅನ್ನು ಕಂಡಿದ್ದೀವಿ. ಇನ್ನೂ ಮುಂದೆ ಸಕ್ಸಸ್ ಆಗ್ತೇವೆ ಅಂತೇಳಿ ನಾನು ವಿಶ್ವಾಸ ವ್ಯಕ್ತಪಡ್ತೀನಿ. ತಾವು ಅಂದ್ಕೊಂಡಿದ್ದೀರಾ ಒಂದು ಈ ಉದ್ಯಮದಲ್ಲಿ ಇಷ್ಟರ ಮಟ್ಟಿಗೆ ನಾನು ರೀಚ್ ಆಗ್ತೀನಿ, ಜನ ನನ್ನ ಗುರುತಿಸ್ತಾರೆ ಅಂತಕ್ಕಂಥದ್ದು? ಯಾಕಂದರೆ ಸಮಾಜ ಸೇವೆ ಜೊತೆಗೆ ಇದನ್ನು ಕೂಡ ತಾವು ಮಾಡ್ತಾ ಬಂದಿದ್ದಾರೆ. ಅಂದರೆ ಇದು ಹೇಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದು? ಸಾಮಾನ್ಯವಾಗಿ ನಾವು ಸತತ ಪ್ರಯತ್ನದಿಂದ ನಾನು ಸಮಾಜದೊಳಗೆ ಸಮಾಜಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಾಗ ಎಲ್ಲಾದ್ರೂ ಸಾಯಿರಾಮ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ, ಎಲ್ಲರೂ ಕೂಡ ಗುರುತಿಸ್ತಾರೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿ ಇರಲಿ, ಯಾರಿಗೆ ನಿವೇಶನಗಳು ಬೇಕು ಅಥವಾ ಮನೆಗಳು ಬೇಕು ಅಂತೇಳಿ ಯಾರ್ದಾರ ತಲೆಯಾಗಿ ಬಂದಿದ್ರೆ ಸಾಯಿರಾಮ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತಾಗುವಂಥ ಸಂಗತಿನೇ ಗೊತ್ತಾಗೇ ಆಗ್ತದೆ. ಅವ್ರಿಗೆಲ್ಲರಿಗೆ ಗುರ್ತಾಗುವಂಥದ್ದು ನಾವು ಸೇವೆ ಮಾಡಿದ್ದೀವಿ. ಸೊ ಒಟ್ಟಿನಲ್ಲಿ ಸಾಯಿರಾಮ್ ಡೆವಲಪರ್ಸ್ ಅಂತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂದು ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಒಂದು ಬ್ರ್ಯಾಂಡನ್ನು ಒಂದು ಅಚ್ಚಳಿಯ ಆಗದೆ ರೀತಿಯಾಗಿ ಒಂದು ಅಚ್ಚನ್ನು ಮೂಡಿಸಿದೆ ಅಂತಕ್ಕಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ ನಿಮಗೆ? ನಾವು ಮಾಡಿದ ಕೆಲಸಕ್ಕೆ ನಮ್ಮ ಜನ ಗುರುತಿಸೋದು ನೋಡ್ರೆ ನಮ್ಗೆ ಅತ್ಯಂತ ಸಂತೋಷ ಆಗ್ತೈತಿ. ಅದ್ಭುತವಾದ ಕೆಲಸ ಮಾಡಿದಕ್ಕೆ ನಮ್ಗೆ ಖುಷಿ ಅನ್ನಿಸ್ತೈತೆ ಅಂತೇಳಿ. ಮಂಜುನಾಥ್ ಸರ್, ಅದೇ ನಾವು ಹಾಗೆ ಮಾತಾಡ್ತಾ ಇದ್ದೀವಿ ಈ ಒಂದು ಸ್ಥಳದ ಬಗ್ಗೆ. ಇದರಲ್ಲಿ ಈ ಒಂದು ಲೇಔಟ್ನ ವೈಶಿಷ್ಟ್ಯತೆ ಮತ್ತು ಇಲ್ಲಿರ್ತಕ್ಕಂತಹ ಫೆಸಿಲಿಟೀಸು ಮತ್ತು ಈಗ ನಿಯರೆಸ್ಟ್ ಇರತಕ್ಕಂತಹ ರೋಡ್ ಆಗಿರಬಹುದು, ಅಂದರೆ ಕನೆಕ್ಟಿವಿಟಿಗೆ ಯಾವ ರೀತಿಯಾಗಿ ಒಂದು ಇಲ್ಲಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ನಮ್ಮ ಗ್ರಾಹಕರು, ಅವರಿಗೆ ನೀವು ಹೇಳೋದಾದರೆ? ಈ ಜಾಗ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿದೆ. ಅಮರಗೋಳ APMC, ಅಮರಗೋಳ APMC ಏನಿದೆ ಅಲ್ಲ, ಈ ಅಮರಗೋಳ APMC ಕಂಪೌಂಡಿಗೆ ಹತ್ತೆ ಇದೆ.
ಹುಬ್ಬಳ್ಳಿ ಧಾರವಾಡ ನಡಕ್ಕಿರೋದ್ರಿಂದ ಎಲ್ಲ ಗ್ರಾಹಕರಿಗೆ ಬಸ್ಸಿನ ಫೆಸಿಲಿಟೀಸ್, ಯಾಕಂದ್ರೆ ಇಲ್ಲಿ ಇಳಿದ ತಕ್ಷಣ ಹೈವೇ ಹತ್ತೆ ಐತಿ, ಹುಬ್ಬಳ್ಳಿ ಧಾರವಾಡ ಬಸ್ನೆಲ್ಲ ಹೈವೇ ಹತ್ತೆ ಐತಿ. ಇಲ್ಲಿ ಇಳಿದ ತಕ್ಷಣ 2 ನಿಮಿಷನಾಗೆ ಈ ಲೇಔಟಿಗೆ ಬರ್ಬೋದು. ಆಮೇಲೆ ಈ ಲೇಔಟಿಗೆ ವಾಟರ್ ನೀರಿನ ಮುನ್ಸಿಪಲ್ ಕಾರ್ಪೊರೇಷನ್ದ ನೀರಿನ ವ್ಯವಸ್ಥೆ ಆಲ್ರೆಡಿ ಜೋಡಣೆ ಆಗಿದೆ, ಮತ್ತು ಡ್ರೈನೇಜ್ ವ್ಯವಸ್ಥೆ ಇಲ್ಲೇ ಸನೆಪಿ ಇದೆ. ಆಮೇಲೆ ಸುಸಜ್ಜಿತವಾದ ರಸ್ತೆಗಳಿವೆ, ಮತ್ತು ಹುಬ್ಬಳ್ಳಿ ಧಾರವಾಡ ಹಾರ್ಟ್ ಆಫ್ ಸಿಟಿ ಇರುವುದರಿಂದ, ಮಧ್ಯದಲ್ಲಿರುವುದರಿಂದ ಎಲ್ಲ ರೀತಿಯಿಂದ ಗ್ರಾಹಕರಿಗೆ ಅನುಕೂಲ ಆಗ್ತಾವೆ ಅಂತೇಳಿ ನನ್ನ ಅನಿಸಿಕೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.